ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸಲಾಗುತ್ತಿತ್ತು ಎನ್ನಲಾದ 5 ಹೋರಿಗಳನ್ನು ಹಿಂದೂಪರ ಸಂಘಟನೆ ತಡೆದು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿರುವ ಘಟನೆ ಬುಧವಾರ ಶಿವಮೊಗ್ಗದ ಫ್ಲೈಓವರ್ ಸರ್ಕಲ್ ಬಳಿ ನಡೆದಿದೆ. ಹೊನ್ನಾಳಿಯಿಂದ ಶಿವಮೊಗ್ಗದ ಮದಾರಿಪಾಳ್ಯ ಕಸಾಯಿಖಾನೆಗೆ ಸಾಗಿಸಲಾಗುತ್ತಿದ್ದ 5 ಹೋರಿಗಳನ್ನು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ಕಾರ್ಯಕರ್ತರು ಹಿಡಿದು ನಗರದ ಕೋಟೆ ಠಾಣೆಗೆ ಕರೆದೊಯ್ದಿದ್ದಾರೆ. ಗೋಹತ್ಯೆ ನಿಷೇಧ ಕಾಯ್ದೆ ಅಡಿಯಲ್ಲಿ ಗೋವನ್ನು ನೀಡಿದವರು ಹಾಗೂ ಖರೀದಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿದ್ದು, ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಲ್ಲ, ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಹೇಳ್ರಿ ಸಾಕು. ಅಲ್ಲಿ ಉಸಿರು ಕಡೆ ಸಾಯ್ತಾ ಇದ್ದ ಒಳಗಡೆ 4 ಅಲ್ಲಿ ಡೈರೆಕ್ಟ್ ಇಳಿಸ್ಕೊಡ್ಬೇಕಲ್ಲ, ಹೋಗಿ ಕಾಡಲ್ಲ ಇಲ್ಸ ಇಲ್ಲೇ ಇಳಿಸು. ಇದು ನಿಮ್ದೆಲ್ಲ ಪ್ರೊಸೀಜರ್ ಮುಗಿಯೋವರೆಗೂ ಇದ್ದೆ, ಆಮೇಲೆ ತಗೊಂಡ್ರಿ ಹೊಟ್ಟೆವ್ರೆಲ್ಲ ಅಲ್ಲಿ ನೋಡ್ರಿ. ಈ ಊರಿನ ಹಾಕಬ್ರ ವೆಹಿಕಲ್ ನೋಡ್ರಿ, ಅಲ್ಲಿ ಒಳಗಡೆ ನೋಡ್ರಿ ಹೆಂಗ್ ಅಂಟಾಕಿ ಕಟ್ಟಾಕಿದಾರ ನೋಡ್ರಿ. ಉಸಿರಾಡಕ್ಕೂ ಆಗ್ತಾ ಇಲ್ಲಲ್ರಿ. ಪ್ರಾಣಿಗಳು ಹೆಂಗ್ ಬದುಕ್ತಾವ್ರಿ? ಮದಾರಿಪಾಳ್ಯನ ಆಯ್ತು, ಅಲ್ಲೇ ಕಣ್ ದನ ಕಡೆ ನೋಡ್ರಿ. ಇಂಥ ಊರಿನ ಹೊಟ್ಟೆಗೆ ಅನ್ನ ತಿಂತಾರೆ, ಏನ್ ತಿಂತಾರೆ? 5 ಬಸ್ ಹೊಣಗಳೇ ಮೂರು 45 ಸಮಯಕ್ಕೆ ಹೊನ್ನಾಳಿ ಕಡೆಯಿಂದ ಶಿವಮೊಗ್ಗಕ್ಕೆ ಹಸುಗಳನ್ನು ಏನು ಕಡಿಯೋದಕ್ಕೆ, ಅದನ್ನು ವಧೆ ಮಾಡೋದಕ್ಕೆ ತಗೊಂಡು ಹೋಗ್ತಾ ಇದ್ರು. ಅದನ್ನು ಪೊಲೀಸರ ಸಮ್ಮುಖದಲ್ಲಿ ಇವತ್ತು ಠಾಣೆಗೆ ನಾವು ಕರ್ಕೊಂಡು ಬಂದಿದ್ದೀವಿ. ಏನು ಒಂದು ವಾಹನದಲ್ಲಿ ಒಂದೇ ಹಸುವನ್ನು ಸಾಗಿಸಬೇಕು ಅಂತ ಕಾನೂನು ಇದ್ದರೂ ಕೂಡ ಅದು ಜಿಲ್ಲೆಗೆ ಒಂದೇ ವಾಹನ ಇರುತ್ತೆ. ಆದರೆ ಇವರು ಅನಧಿಕೃತವಾಗಿ ಕಸಾಯಿಖಾನೆಗೆ ಸಾಗಿಸುವ ದೃಷ್ಟಿಯಿಂದ ಒಂದು ವಾಹನದಲ್ಲಿ 5 ಎತ್ತುಗಳನ್ನು ಇವತ್ತು ತೆಗೆದುಕೊಂಡೋಗಿ ಅದನ್ನು ವಧೆ ಮಾಡುವಂಥ ಕೆಲಸನ ಮಾಡ್ತಾಯಿದ್ರು. ಅದನ್ನು ನಾವು ಇವತ್ತು ಪೊಲೀಸರ ಸಮ್ಮುಖದಲ್ಲಿ ನಾವು ಇವತ್ತು ಠಾಣೆಯನ್ನು ತೆಗೆದುಕೊಂಡು ಬಂದು ಅದನ್ನು ರಕ್ಷಣೆ ಮಾಡುವಂಥ ಕೆಲಸ